ಆಮೇಲೆ ನನಗೆ ಅವ್ರನ್ನ ನೀವು ಅಂದರೆ ಅವ್ರು ಡ್ರೆಸ್ ಮಾಡಿರೋದಾಗ್ಲಿ ಅಥವಾ ಬೇರೆ ಏನೋ ಎಕ್ಸ್ಪೋಸ್ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನೀವು ಇಲ್ಲಿ ಒಂದೊಂದು ಹೆಣ್ಮಕ್ಳನ್ನು ಒಂದೊಂದು ಪ್ರಾಪ್ ಆಗಿ ಯೂಸ್ ಮಾಡಿದ್ದೀರಾ. ಅದು ಹೆಂಗೆ ನೀವು ಅದನ್ನು ಮಾಡ್ತೀರಾ ಹೇಳಿ ನನಗೆ. ಇಷ್ಟು ಓಕೆ ಫೈನ್, ಡಾರ್ಕ್ನೆಸ್ಗೂ ಒಂದು ಮಿತಿ ಇದೆ. ಇದಾ ನಿಮ್ಮ ಡಾರ್ಕ್ನೆಸ್ಸು? ಇದಾ ನಿಮ್ಮ ಡಾರ್ಕ್ನೆಸ್? ಇದಾ ನಿಮ್ಮ ಕನ್ನಡ ಸಿನಿಮಾಲಿ ತೋರ್ಸಕ್ಕೆ ಬರೋದು? ನೀವು ಒಬ್ರು ಆಲ್ರೆಡಿ ಸರ್ಸೆದು ಕಾಂಟ್ರವರ್ಸಿ ಅಷ್ಟು ದೊಡ್ಡದಾಗಿ ಕನ್ನಡ ಇಂಡಸ್ಟ್ರಿಗೆ ಇಷ್ಟು ಬ್ಯಾಡ್ ನೇಮ್ ಬಂದಿದೆ. ಈಗ ಇದು ಸೆಕೆಂಡಾ? ಈ ಥರನ ನೀವು ಒಂದು ಹುಡುಗಿರ್ನ ನೀವು ಆಬ್ಜೆಕ್ಟಿಫೈ ಮಾಡೋದು, ಸೆಕ್ಷುಲೈಸ್ ಮಾಡೋದು, ಈ ಥರ ತೋರಿಸೋದು, ಥೂ ಅಂತ ಅವ್ರು ಉಗಿಯೋದು, ಇವ್ರು ಉಗಿಸ್ಕೊಳ್ಳೋದು, ಈ ಥರನ ಇದನ್ನ ಪ್ರಮೋಟ್ ಮಾಡಕ್ಕ ನೀವು ಸಿನಿಮಾ. ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ ನಾನು, ಅರ್ಥ ಆಯ್ತಾ? ನೀವು ಯಶ್ ಫ್ಯಾನ್ಸ್ ಆಗಿದ್ರೆ ನೀವು ವಿಡಿಯೋ ಮಾಡಿ ಹಾಕಿ ಇದ್ರ ಬಗ್ಗೆ. ಇಲ್ಲಿ ಬಂದು ಅಥವಾ ನಮ್ಮ ಪ್ರೊಫೈಲಿಗೆ ಬಂದು ನಾವು ಹಾಕಿರೋ ವಿಡಿಯೋ ನಮ್ಮ ಅಭಿಪ್ರಾಯದ ಬಗ್ಗೆ. ಅದು ನಿಮಗೆ ಯಾವ ರೈಟ್ಸ್ ಇದೆ ನಮ್ಮ ಅಭಿಪ್ರಾಯಕ್ಕೆ ಕೊಟ್ಟಿರೋದಕ್ಕೆ? ನೀವು ಬಂದು ನಮಗೆ ಹಂಗೆ ಮಾಡಬೇಡಿ. ನೀವು ಯಾರು ಹೇಳಕ್ಕೆ ಅದನ್ನ? ಫ್ಯಾನ್ಸ್ ಆಗಿದ್ರೆ ನಿಮ್ಮ ಮನೇಲಿ ಇಟ್ಕೊಳ್ಳಿ. ನಾವು ಅಣ್ಣವ್ರ ಫ್ಯಾನ್ಸೇ, ಅದಕ್ಕೆ ಹಿಂಗೆ ಮಾತಾಡ್ತಾ ಇರೋದು. ಅರ್ಥ ಆಯ್ತಾ? ನಿಮಗೆ ಫ್ಯಾಂಡಮ್ ಇದ್ದರೆ ನಿಮ್ಮ ಮನೆಗಳಲ್ಲಿ ಇಟ್ಕೊಳ್ಳಿ. ನಾವು ಇಂಡಸ್ಟ್ರಿ ಆ್ಯಸ್ ಅ ಫೆಲೋ ಆರ್ಟಿಸ್ಟ್, ಆ್ಯಸ್ ಅನ್ ಆಡಿಯನ್ಸ್, ಐ ಹ್ಯಾವ್ ಎವ್ರಿ ರೈಟ್ ಟು ಗಿವ್ ಮೈ ಒಪಿನಿಯನ್ ಅಬೌಟ್ ವಾಟ್ ಐ ಫೆಲ್ಟ್. ಟೀಸರ್ ಯಾರಿಗೆ ಹಾಕಿರೋದು, ಟ್ರೇಲರ್ ಯಾರಿಗೆ ಹಾಕಿರೋದು? ಆಡಿಯನ್ಸ್ ನೋಡಲಿ ಅಂತ ತಾನೇ ನಾನು ಆ್ಯಸ್ ಅನ್ ಆಡಿಯನ್ಸ್ ಮಾತಾಡ್ತಾ ಇದ್ದೀನಿ ಫಸ್ಟು. ಸೆಕೆಂಡು, ಆ್ಯಸ್ ಅನ್ ಆ್ಯಕ್ಟರ್, ನನ್ನ ಒಂದು ಫೆಲೋ ಆ್ಯಕ್ಟರ್ಸ್ಗೆ, ಒಂದು ಫೀಮೇಲ್ ಆರ್ಟಿಸ್ಟ್ಗೆ ಪೋರ್ಟ್ರೇ ಮಾಡಿರೋ ರೀತಿ ನನಗೆ ಇಷ್ಟ ಆಗಿಲ್ಲ. ದಿಸ್ ಇಸ್ ಅ ಡೆಮಾಕ್ರೆಟಿಕ್ ಕಂಟ್ರಿ. ಐ ಹ್ಯಾವ್ ಎವ್ರಿ ರೈಟ್ ಟು ಎಕ್ಸ್ಪ್ರೆಸ್ ಮೈ ಒಪಿನಿಯನ್ಸ್. ಹೂ ಆರ್ ಯು ಟು ಆಸ್ಕ್? ನೀವು ಫ್ಯಾನ್ಸ್ ಆಗಿದ್ರೆ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಫ್ಯಾಂಡಮ್ನ ಇಲ್ಲಿ ತೋರಿಸ್ಬೇಡಿ. ಫಸ್ಟ್ ಡೇಟ್ ಓಪನ್ ಆಗುತ್ತಲ್ಲ ಸಿನಿಮಾ, ಅಲ್ಲಿಗೆ ಹೋಗಿ ಥಿಯೇಟ್ರಿಗೆ ಹೋಗಿ ತೋರಿಸಿ ನಿಮ್ಮ ಫ್ಯಾಂಡಮ್. ಅವತ್ತಿನ ದಿವಸ ನೀವು ಯಾರು ಪತ್ತೆ ಇರಲ್ಲ. ಇಲ್ಲಿ ಮಾತ್ರ ಹಾರಾಡ್ತೀರಾ ಸೋಷಿಯಲ್ ಮೀಡಿಯಲ್ಲಿ. ಫಸ್ಟ್ ಡೇ ಅಲ್ಲಿ ಸಿನಿಮಾ ಮಲ್ಕೊಳ್ಳುತ್ತೆ. ನಾನು ಇದ್ರ ಬಗ್ಗೆ ಹೇಳ್ತಾ ಇಲ್ಲ, ಮುಂಚೆ ನಡೆದಿರೋದ್ರ ಬಗ್ಗೆ ಹೇಳ್ತಾ ಇರೋದು. ಅಂತ ಹಾರಾಡ್ತಾರೆ. ಸಿನಿಮಾ ರಿಲೀಸ್ ಆಗಿದ್ದ ದಿವಸ ಯಾರು ಬಂದೇ ಇರಲ್ಲ ಥಿಯೇಟ್ರಿಗೆ. ಇದಾ ನಿಮ್ಮ ಫ್ಯಾಂಡಮ್ಮು? ನಿಮಗೆ ಅಷ್ಟೊಂದು ದರ್ದಿದ್ರೆ, ತಾಕತ್ತಿದ್ರೆ ಹೋಗೊಂದು ವಿಡಿಯೋ ಮಾಡಿ ಹಾಕಿ ನೀವುಗಳು. ನಮ್ಮ ಒಂದು ಇದು ಏನಂತಾರೆ, ನಮ್ಮ ಒಂದು ಅಭಿಪ್ರಾಯ ನಾವು ತಿಳಿಸ್ತಾ ಇರೋದ್ರಿಂದ ನೀವು ನಮಗೆ ಬಂದು ಹಿಂಗೆ ಮಾಡಬೇಡಿ ಅಂತ ಹೇಳಕ್ಕೆ ನೀವುಗಳು ಯಾರು? ನಮ್ಮ ಇಷ್ಟ ಅದು. ನಾವು ಆ್ಯಸ್ ಅ ಕನ್ನಡ ಇಂಡಸ್ಟ್ರಿ ಇರೋದ್ರಿಂದಾನೇ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇರೋದು. ಆ್ಯಸ್ ಅನ್ ಆರ್ಟಿಸ್ಟ್, ಫಸ್ಟ್ ಆ್ಯಸ್ ಅನ್ ಆಡಿಯನ್ಸ್, ಆಮೇಲೆ ಆ್ಯಸ್ ಅನ್ ಆರ್ಟಿಸ್ಟ್, ಆಮೇಲೆ ಆಲ್ಸೋ ಆ್ಯಸ್ ಅ ಡೈರೆಕ್ಟರ್. ಡೈರೆಕ್ಷನ್ ನಮಗೆ ನಾವು ಹುಟ್ಟಿದಾಗಿನಿಂದ ನೋಡ್ಕೊಂಬಂದಿದ್ದೀವಿ, ಆಯಿತಾ? ನಮ್ಮ ಯಾವ ಸಿನಿಮಾಗಳಲ್ಲೂ, ನಮ್ಮ ತಂದೆ ಮಾಡಿರೋ ಯಾವ ಸಿನಿಮಾಗಳಲ್ಲೂ ಈ ಥರ ಹೆಣ್ಮಕ್ಳನ್ನ ರಾಂಗಾಗಿ ಯೂಸ್ ಮಾಡೇ ಇಲ್ಲ. ಹೆಣ್ಮಕ್ಳನ್ನ ಪ್ರಾಪ್ಸ್ ಆಗಿ ಇಟ್ಕೊಂಡು ಹೂವು ಹಣ್ಣು ಅಂತ ಒಂದು ಸಿನಿಮಾ ಬಂದಿತ್ತು, ದಯವಿಟ್ಟು ಅದನ್ನ ಹೋಗಿ ನೋಡಿ. ಫೆಮಿನಿಸಮ್ ಬಗ್ಗೆ ಹೇಗೆ ಸಿನಿಮಾ ತೆಗಿಬೇಕು, ಅದಕ್ಕೆ ಅವಾರ್ಡ್ ಕೂಡ ಬಂತು. ಅರ್ಥ ಆಯ್ತಾ? ನೀವೇನು ಬೇಕಾದರೂ ಇಲ್ಲಿ ಹಾರಾಡ್ಬೋದು. ನಾವು ನಮ್ಮ ಒಪಿನಿಯನ್ನ ಕೊಟ್ಟಿದ್ದೀವಿ, ಕೊಡ್ತಾ ಇದ್ದೀವಿ. ಅದಕ್ಕೆ ನಿಮಗೇನು ಪ್ರಾಬ್ಲಮ್ಮ? ಆಮೇಲೆ ಇನ್ನೊಂದು ವಿಚಾರ ನಾನು ಹೇಳಬೇಕು. ಕ್ಯಾಮ್ರಾ ಟೆಕ್ನಿಕಲಿ ಮಾತಾಡೋಣ. ಕ್ಯಾಮ್ರಾ ಇಡೀ ಟ್ರೈಲರಲ್ಲಿ ಯಶನ್ ಮಾತ್ರ ಗ್ಲೋರಿಫೈ ಮಾಡುತ್ತೆ ಕ್ಯಾಮ್ರಾ. ಈ ಹುಡುಗಿರೆಲ್ಲ ವೇಸ್ಟ್ ಬಾಡಿಗಳ ಥರ ಓಡಾಡ್ತವ್ರಲ್ಲಿ. ಒಂದು ಬಿಲ್ಡಪ್ ಶಾಟ್ ಒಂದು ಹೀರೋಯಿನ್ಗಿಲ್ಲ. ಅವ್ರು ಯಾರು ಗೊತ್ತಾ? ಕಿಯಾರ ಅವರು ದೊಡ್ಡ ಬಾಲಿವುಡ್ ಸ್ಟಾರ್ ರೀ. ಅವ್ರನ್ನ ಒಂದು ಒಳ್ಳೆ ಎಕ್ಸ್ಟ್ರಾ ಯಾರೋ ಹಿಂದೆ ಓಡಾಡ್ತಾರಲ್ಲ ಒಬ್ರು ಜೂನಿಯರ್ ಆರ್ಟಿಸ್ಟ್, ಹಂಗೆ ತೋರಿಸ್ಬಿಟ್ಟಿದ್ದೀರಾ ಈ ಸಿನಿಮಾದಲ್ಲಿ. ಅವ್ರು ಬಂದು ಉಗಿಯೋದಂತೆ, ನಿನ್ನ ರೇಟ್ ಎಷ್ಟು ಅಂತ ಕೇಳೋದಂತೆ. ಏನಿದೆಲ್ಲ? ಯು ಥಿಂಕ್ ದಿಸ್ ಇಸ್? ಯಾರಾದರೂ ಹೆಣ್ಮಕ್ಳು ಬಂದ್ಬಿಟ್ಟು ಇವ್ರು ಮಾಡಿರೋದು ರೈಟ್ ಅಂತ ನನಗೆ ಹೇಳಿ, ನಾನು ಅವತ್ತು ಮಾತಾಡ್ತೀನಿ.